9 ವಿಚಾರಗಳನ್ನು ನಾನಿವತ್ತು ನಿಮ್ಗೆ ಹೇಳ್ಕೊಡ್ತೇನೆ. ತುಂಬ ಇಂಪಾರ್ಟೆಂಟು. 5, 6, 7, 8, 9 ಕಡೆಯ ತನಕ ಗಮನ ಇಟ್ಟು ಕೇಳಿ. ಶ್ರೀಮಂತರ ಮನೆಗಳಲ್ಲಿ ಅಥವಾ ಶ್ರೀಮಂತ ಮನಸ್ಥಿತಿ ಇರೋರ ಮಕ್ಕಳಿಗೆ ಏನು ಹೇಳ್ಕೊಡ್ತಾರೆ ಗೊತ್ತಾ? ಖರ್ಚಿಗೆ ಒಂದು ಲಿಮಿಟ್ ಇದೆ. ಓಕೆ, ಎವ್ರಿಬಡಿ ಕ್ಯಾನ್ ಸ್ಪೆಂಡ್ ಓನ್ಲಿ ಸೋ ಮಚ್ ಅಂತ ಒಂದು ಲೆಕ್ಕ ಇಟ್ಕೊಳ್ಬೋದೇನೋ, ಬಜೆಟ್ ಮಾಡ್ಬೋದೇನೋ. ಆದರೆ ದುಡಿಮೆಗೆ ಲಿಮಿಟ್ ಇಲ್ಲ. ಇದನ್ನು ಶ್ರೀಮಂತರ ಮನೇಲಿ ಹೇಳ್ಕೊಡ್ತಾರಂತೆ. ದೇರ್ ಇಸ್ ಅ ಸ್ಯಾಲರಿ. ನಿಮಗೆ ಗೊತ್ತು ಎಂಡ್ ಆಫ್ ದಿ ಮಂತ್ ಎಷ್ಟು ಸಂಬಳ ಬರುತ್ತೆ ಅಂತಂತೇಳಿ. ಅದೇ ನೀವು ವ್ಯಾಪಾರ ಮಾಡಿದ್ರೆ ಅದರಲ್ಲಿ ಏನಾದರೂ ಲಿಮಿಟ್ ಇರುತ್ತಾ? ಇಷ್ಟೇ ಬರುತ್ತೆ ಅಂತಂತೇಳಿ. ನಿಮ್ಮಿಷ್ಟ, ನಿಮ್ಮ ಸ್ಕಿಲ್ಗೆ, ನಿಮ್ಮ ಒಂದು ಎಬಿಲಿಟಿಗೆ ಡಿಪೆಂಡ್ ಆಗಿರೋವಂಥದ್ದು. ಎಷ್ಟು ಬೇಕಾದರೂ ದುಡಿಬೋದು, ಎಷ್ಟು ಬೇಕಾದರೂ ಮನಸ್ಸು ಮಾಡ್ಬೋದು. ಡು ಯು ನೋ ಸ್ಟಾಕ್ ಮಾರ್ಕೆಟ್? ನಿಮ್ಮನ್ನು ಕೇಳಿದ್ರೆ ನೀವು ಹೇಳ್ತೀರಾ ಹೌದು ನನಗೆ ಗೊತ್ತಿದೆ ಅಂತ. ಗೊತ್ತಿರೋದು ಬೇರೆ, ಮಾಡೋದು ಬೇರೆ. ಆದರೆ ಕೆಲವ್ರಿಗೆ ಮಾತ್ರ ಗೊತ್ತಿರುವಂಥದ್ದು ಆ ಅರ್ನಿಂಗ್ನ ಹೇಗೆ ಹೆಚ್ಚು ಮಾಡಿ ದೊಡ್ಡ ಶ್ರೀಮಂತರಾಗೋದು ಅನ್ನೋವಂಥದ್ದು ಕೆಲ ಜನಗಳಿಗೆ ಮಾತ್ರ ಗೊತ್ತಿದೆ. ಒನ್ ಮ್ಯಾನ್ಸ್ ಎಕ್ಸ್ಪೆನ್ಸ್ ಈಸ್ ಅನದರ್ ಮ್ಯಾನ್ಸ್ ಇನ್ಕಮ್. ನೋಡಿ, ಸಿಂಪಲ್ ಆಗಿದೆ. ಒಬ್ಬರ ಖರ್ಚು ಇನ್ನೊಬ್ಬರ ಆದಾಯವಾಗಿರುತ್ತೆ. ಈ ಮಾರ್ವಾಡಿಗಳು, ಜೈನ್ಸು ಅಥವಾ ಯಾವುದೇ ಶೆಟ್ರಾಗ್ಬೋದು ಅಥವಾ ಈ ಶ್ರೀಮಂತ ಮನಸ್ಥಿತಿ ಉಳ್ಳ ಜನಗಳಾಗ್ಬೋದು, ಇವರಿಗಿದು ಗೊತ್ತಿದೆ. ಬಹುತೇಕ ಮಂದಿ ಎಲ್ಲರೂ ಅರ್ನ್ ಮಾಡ್ತೇವೆ, ಎಲ್ಲರೂ ಸ್ಪೆಂಡ್ ಮಾಡ್ತೇವೆ. ಆದರೆ ಕೆಲವ್ರಿಗೆ ಮಾತ್ರ ಗೊತ್ತಿರುವಂಥದ್ದು ಆ ಅರ್ನಿಂಗ್ನ ಹೇಗೆ ಹೆಚ್ಚು ಮಾಡಿ ದೊಡ್ಡ ಶ್ರೀಮಂತರಾಗೋದು ಅನ್ನೋವಂಥದ್ದು ಕೆಲ ಜನಗಳಿಗೆ ಮಾತ್ರ ಗೊತ್ತಿದೆ. ಈ ಶ್ರೀಮಂತರ ಮನೆಗಳಲ್ಲಿ ಅಥವಾ ಶ್ರೀಮಂತ ಮನಸ್ಥಿತಿ ಇರೋರ ಮಕ್ಕಳಿಗೆ ಏನು ಹೇಳ್ಕೊಡ್ತಾರೆ ಗೊತ್ತಾ? ನಮಗೆ ಗೊತ್ತಿಲ್ಲದೇ ಇರೋ ವಿಚಾರಗಳು ಅವರಿಗೆ ತುಂಬ ಗೊತ್ತಿರುತ್ತೆ. ಅಂತಹ 9 ವಿಚಾರಗಳನ್ನು ನಾನಿವತ್ತು ನಿಮ್ಗೆ ಹೇಳ್ಕೊಡ್ತೇನೆ. ತುಂಬ ಇಂಪಾರ್ಟೆಂಟು. 5, 6, 7, 8, 9 ಕಡೆಯ ತನಕ ಗಮನ ಇಟ್ಟು ಕೇಳಿ. ಮೊದಲನೇದು, ಎಲ್ಲ ಶ್ರೀಮಂತರ ಮನೆಯಲ್ಲೂ ಅವರು ಹೇಳ್ಕೊಡುವಂಥದ್ದು ಯಾವತ್ತೂ ಅಷ್ಟೇ ಖರ್ಚಿಗೆ ಒಂದು ಲಿಮಿಟ್ ಇದೆ. ಓಕೆ, ಎವ್ರಿಬಡಿ ಕ್ಯಾನ್ ಸ್ಪೆಂಡ್ ಓನ್ಲಿ ಸೋ ಮಚ್ ಅಂತ ಒಂದು ಲೆಕ್ಕ ಇಟ್ಕೊಳ್ಬೋದೇನೋ, ಬಜೆಟ್ ಮಾಡ್ಬೋದೇನೋ. ಆದರೆ ದುಡಿಮೆಗೆ ಲಿಮಿಟ್ ಇಲ್ಲ. ಇದನ್ನು ಶ್ರೀಮಂತರ ಮನೇಲಿ ಹೇಳ್ಕೊಡ್ತಾರಂತೆ. ಶ್ರೀಮಂತರ ಮನಸ್ಥಿತಿ ಇರೋ ವ್ಯಕ್ತಿಗಳಿಗೆ ಇದು ಗೊತ್ತಿರುತ್ತಂತೆ. ದೇರ್ ಇಸ್ ಅ ಲಿಮಿಟ್ ಫಾರ್ ಸ್ಪೆಂಡಿಂಗ್. ಸಪೋಸ್ ನಾನು ನಿಮಗೆ 10 ಕೋಟಿ ಕೊಡ್ತೀನಿ, ಅಥವಾ ನನ್ನ ಹತ್ರ 100 ಕೋಟಿ ಇದೆ ಅಂದ್ಕೊಳ್ಳೋಣ, ನಿಮ್ಮ ಹತ್ರ 100 ಕೋಟಿ ಇದೆ ಅಂದ್ಕೊಳ್ಳೋಣ. ಮನೆಗೆ ಎಷ್ಟು ಬೇಕಾಗುತ್ತೆ? ಅಲ್ಲ, ಅಮ್ಮಮ್ಮ ಅಂತಂದರೆ ಏನು ಲಕ್ಷನೋ, 2 ಲಕ್ಷನೋ, ಇಲ್ಲ 10 ಲಕ್ಷನೋ, ಇಲ್ಲ ಆಗೂ ಇಲ್ಲ ಅಂದರೆ ಕೋಟಿನ, ಅದಕ್ಕೂ ಮೇಲೆ ಏನು ಮಾಡೋಕ್ಕಾಗುತ್ತೆ? ದೇರ್ ಇಸ್ ಅ ಲಿಮಿಟ್ ಫಾರ್ ಸ್ಪೆಂಡಿಂಗ್. ಬಟ್ ಇಸ್ ದರ್ ಅ ಲಿಮಿಟ್ ಫಾರ್ ಅರ್ನಿಂಗ್? ಅರ್ನ್ ಮಾಡೋದಕ್ಕೆ ಏನಾದರೂ ಲಿಮಿಟ್ ಇದೆಯಾ? ಸೊ ಇದಿಲ್ಲ. ಇಂತಹದ್ದನ್ನು ಶ್ರೀಮಂತ ಮನಸ್ಥಿತಿ ಅಥವಾ ಶ್ರೀಮಂತರ ಮನೆಗಳಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾರಂತೆ. ಸೊ ಹಾಗಾಗಿ ಅವ್ರು ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಕಳಿಸೋದಿಲ್ಲ, ಅಥವಾ ಕೆಲಸ ಅನ್ನೋದು ಅವ್ರ ಮನಸ್ಸಿಗೆ ಬರೋದಿಲ್ಲ. ಐ ಹ್ಯಾವ್ ಟು ಗೋ ಗೆಟ್ ಎಂಪ್ಲಾಯ್ಡ್ ಸಮ್ವೇರ್. ಎಲ್ಲೋ ಕೆಲಸಕ್ಕೆ ಸೇರ್ಕೋಬೇಕಪ್ಪ, ಇಷ್ಟು ದುಡಿಬೇಕು. ಯಾಕಂದರೆ ವೆರಿ ಮೊಮೆಂಟ್ ನಾನು ಯಾವತ್ತು ಯೋಚನೆ ಮಾಡ್ತೇನೋ ನಾನು ಎಲ್ಲೋ ಹೋಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಾಗ ನಾನೇನಾಗ್ತೇನೆ, ಅಲ್ಲಿ ಕೆಲಸಗಾರನಾಗ್ತಾನೆ, ಸಂಬಳ ತೆಗೆದುಕೊಳ್ಳೋ ಸಂಬಳೆಗಾರನಾಗ್ತಾನೆ, ಕೂಲಿ ತೆಗೆದುಕೊಳ್ಳೋ ವ್ಯಕ್ತಿ ಆಗ್ತಾನೆ ಅಷ್ಟೇ. ನಾನು ಯಾವತ್ತೂ ಹೇಳ್ತಿರ್ತೇನೆ, ನೀವು ಎಲ್ಲಾದರೂ ಇರ್ಬೋದು, ಅದು ದೊಡ್ಡ ಹುದ್ದೆ ಆಗ್ಬೋದು, ಅಥವಾ IT ಸೆಕ್ಟರ್ ಆಗ್ಬೋದು, ಅಥವಾ ಗೌರ್ಮೆಂಟ್ ಜಾಬ್ ಆಗ್ಬೋದು, ಯಾವುದೇ ಆಗ್ಬೋದು, ಎಲ್ಲವೂ ಜಾಬೇ ತಾನೇ. ಇಲ್ಲಿ ಕೂಲಿ ಕಡಿಮೆ. ಇಲ್ಲಿ ಯಾವುದೋ ಒಂದು ಏನೋ ಊರಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡ್ತಿರ್ತೀವಿ, ಅಥವಾ ತೋಟದಲ್ಲಿ ಕೆಲಸ ಮಾಡ್ತಿರ್ತೀವಿ, ಅದಕ್ಕೊಂದು ಕೂಲಿ ಫಿಕ್ಸ್ ಮಾಡ್ತಾರೆ. ನೀವು IT ಕಂಪ್ನಿಯಲ್ಲಿದ್ದೀರಾ ಅನ್ನೋ ಕಾರಣಕ್ಕೆ ನಿಮ್ಗೆ ಲ್ಯಾಪ್ಟಾಪೆಲ್ಲ ಕೊಟ್ಬಿಟ್ಟು ಒಂದು ದೊಡ್ಡ ಕಂಪ್ನಿಯಲ್ಲಿ ಅಲ್ಲಿ AC ಎಲ್ಲ ಹಾಕಿ ಅಲ್ಲಿ ಒಂದು ಕೂಲಿ ಕೊಡ್ತಾರೆ. ಎಂಡ್ ಆಫ್ ದ ಡೇ ಕೂಲಿ ತಾನೇ. ದೇರ್ ಇಸ್ ಅ ಸ್ಯಾಲರಿ. ನಿಮಗೆ ಗೊತ್ತು ಎಂಡ್ ಆಫ್ ದಿ ಮಂತ್ ಎಷ್ಟು ಸಂಬಳ ಬರುತ್ತೆ ಅಂತಂತೇಳಿ. ಅದೇ ನೀವು ವ್ಯಾಪಾರ ಮಾಡಿದ್ರೆ ಅದರಲ್ಲಿ ಏನಾದರೂ ಲಿಮಿಟ್ ಇರುತ್ತಾ? ಇಷ್ಟೇ ಬರುತ್ತೆ ಅಂತಂತೇಳಿ. ನಿಮ್ಮಿಷ್ಟ, ನಿಮ್ಮ ಸ್ಕಿಲ್ಗೆ, ನಿಮ್ಮ ಒಂದು ಎಬಿಲಿಟಿಗೆ ಡಿಪೆಂಡ್ ಆಗಿರೋವಂಥದ್ದು. ಎಷ್ಟು ಬೇಕಾದರೂ ದುಡಿಬೋದು, ಎಷ್ಟು ಬೇಕಾದರೂ ಮನಸ್ಸು ಮಾಡ್ಬೋದು. ದ್ಯಾಟ್ ಈಸ್ ಅ ಫ್ರೀಡಮ್ that a rich mindset of these rich business people have, and this is what they teach to their children. ಬಟ್ ಅನ್ಫಾರ್ಚುನೇಟ್ಲಿ ಬಡ ಮನಸ್ಥಿತಿ ಇರುವ ಬೇರೆಯವರ ಮನೆಗಳಲ್ಲಿ ಇದನ್ನು ಯಾರೂ ಹೇಳ್ಕೊಡೋದೇ ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ಸ್ಕೂಲು ಕಾಲೇಜುಗಳಲ್ಲೂ ಇದೇ ಹೇಳಿರೋದು. ಹೌ ಟು ಮೇಕ್ ಮನಿ ಅಂತ ಹೇಳ್ಕೊಡ್ತಾರೆ, ಹೇಗೆ ದುಡ್ಡನ್ನು ಮಾಡೋದು ಅಂತ ಹೇಳ್ಕೊಡ್ತಾರೆ. ಆದರೆ ಆ ದುಡ್ಡನ್ನು ಹೇಗೆ ಮಲ್ಟಿಪ್ಲೈ ಮಾಡೋದು ಅಂತ ಯಾರಾದರೂ ಹೇಳ್ಕೊಟ್ಟಿದ್ದಾರೆ?
Nobody has taught. And this is the second thing that all these rich people teach their kids. ದುಡ್ಡು ಮಾಡೋದು ಎಲ್ಲರೂ ಮಾಡ್ತಾರೆ. ಆಟೋ ಓಡಿಸೋರಾಗ್ಬೋದು, ಅಥವಾ ಯಾವುದೋ ಕೂಲಿ ಕೆಲಸ ಮಾಡೋರಾಗ್ಬೋದು, ಅಥವಾ ವ್ಯಾಪಾರ ಮಾಡೋರಾಗ್ಬೋದು, ಅಥವಾ ಎಲ್ಲೋ ಕೆಲಸಕ್ಕೆ ಹೋಗೋರು, ದೊಡ್ಡ ದೊಡ್ಡ ಜಾಬಲ್ಲಿರೋರಾಗ್ಬೋದು, ಎಲ್ಲರೂ ದುಡ್ಡು ಮಾಡ್ತಾರಪ್ಪ. ಅದೆಲ್ಲ ದೊಡ್ಡ ವಿಚಾರ. ಈಗ ಮಾಡಿರೋ ದುಡ್ಡನ್ನ ಹೇಗಪ್ಪ ಮಲ್ಟಿಪ್ಲೈ ಮಾಡೋದು, ಕಾಂಪೌಂಡ್ ಮಾಡೋದು, ಅದು ಮಾತ್ರ ಶ್ರೀಮಂತ ಮನಸ್ಥಿತಿ ಇರೋರು ಮಾತ್ರ ಗೊತ್ತಿರುತ್ತೆ. ಈಗ ಹೇಗಾಗಿದೆ ಅಂತಂದರೆ ಎಲ್ಲ ಗೊತ್ತು. ಇಫ್ ಐ ಆಸ್ಕ್ ಇವನ್ ದ ಪುವರ್ ಪೀಪಲ್, ಬಡ ಮನಸ್ಥಿತಿ ಇರೋರ್ಗು ಮಲ್ಟಿಪ್ಲೈ ಮಾಡೋದು ಗೊತ್ತು ಅಂತಾರೆ. ಬಟ್ ಆ್ಯಕ್ಚುಲಿ ಅವ್ರು ಮಾಡ್ತಿದ್ದಾರಾ? ಮಾಡ್ತಿರಲ್ಲ. ಡು ಯು ನೋ ಸ್ಟಾಕ್ ಮಾರ್ಕೆಟ್? ನಿಮ್ಮನ್ನು ಕೇಳಿದ್ರೆ ನೀವು ಹೇಳ್ತೀರಾ ಹೌದು ನನಗೆ ಗೊತ್ತಿದೆ ಅಂತ. ಗೊತ್ತಿರೋದು ಬೇರೆ, ಮಾಡೋದು ಬೇರೆ. ಜಸ್ಟ್ ಬಿಕಾಸ್ ಯು ನೋ ಮೊನೋಪೊಲಿ ಸ್ಟಾಕ್ಸ್ ಡಸಂಟ್ ಮೀನ್ ಇಫ್ ಯು ಡೋಂಟ್ ಬೈ ಇಟ್, ವಾಟ್ಸ್ ದ ಯೂಸ್? ನನಗೆ ಗೊತ್ತು, ಆ ವ್ಯಾಪಾರ ಗೊತ್ತು, ಇದರಲ್ಲಿ ಇಷ್ಟು ಲಾಭ ಇದೆ, ಅದರಲ್ಲಿ ಅಷ್ಟು ಲಾಭ ಇದೆ, ಈ ಬಿಸ್ನೆಸ್ ಬಗ್ಗೆ ಗೊತ್ತು, ಐ ನೋ ಬ್ರೇಕ್ ಇವನ್ ಪಾಯಿಂಟ್, ಐ ನೋ ಗ್ರಾಸ್ ಪ್ರಾಫಿಟ್, ಐ ನೋ ನೆಟ್ ಪ್ರಾಫಿಟ್, ಐ ನೋ ಆಲ್ ಆಫ್ ದೋಸ್ ಅಂತ ನೀವು ಹೇಳ್ಬೋದು. ಐ ನೋ ಯುನಿಕ್ ಸೆಲ್ಲಿಂಗ್ ಪ್ರಪೋಸಿಷನ್, USP. ಎಲ್ಲ ಗೊತ್ತಿದೆ ಮಾರಾಯ. ಬಟ್ ಆರ್ ಯು ರಿಯಲಿ ಇಂಪ್ಲಿಮೆಂಟಿಂಗ್ ಇಟ್? ಆರ್ ಯು ರಿಯಲಿ ಮೇಕಿಂಗ್ ಯೂಸ್ ಆಫ್ ಇಟ್? ಆರ್ ಯು ರಿಯಲಿ ಮೇಕಿಂಗ್ ಪ್ರಾಫಿಟ್ಸ್ ಆ್ಯಸ್ ಮಚ್ ಆ್ಯಸ್ ಯು ನೋ ಅಂತ ಕೇಳಿದ್ರೆ ಐ ಥಿಂಕ್ ಲಾಟ್ ಆಫ್ ಅಸ್ ಆರ್ ನಾಟ್ ಡೂಯಿಂಗ್ ಇಟ್. ಕಲಿಯುಗದಲ್ಲಿ ರಾಕ್ಷಸ ಎಲ್ಲಿದ್ದಾನೆ ಗೊತ್ತಾ? ನಮ್ಮ ಮನಸ್ಸಲ್ಲೇ ಇದ್ದಾನೆ. ಎಲ್ಲ ಗೊತ್ತು ನಮಗೆ, ಏನು ಗೊತ್ತಿಲ್ಲ, ಎಲ್ಲ ಗೊತ್ತಿದೆ. ಬಟ್ ಅನ್ಫಾರ್ಚುನೇಟ್ಲಿ ವಿ ಡೋಂಟ್ ಡೂ ಇಟ್. ವಿಶೇಷವಾಗಿ ನಮ್ಮ ಸ್ಪೆಷಲ್ ವರ್ಕ್ಶಾಪ್ January 9, 10, 11ರಂದು ಇದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ಕೊಡ್ತೇನೆ. ಹೇಗೆ ಎರಡೂ ಜಾಗೃತ ಮತ್ತು ಸುಪ್ತ ಚೇತನ ಮನಸ್ಸು, ಎರಡೂ ಮನಸ್ಸುಗಳನ್ನು ಏಕೀಕೃತ ಪಡಿಸ್ಕೊಂಡು, ಹೇಗೆ ಕಾನ್ಷಿಯಸ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಎರಡನ್ನೂ ಏಕಚಿತ್ತವಾಗಿ ಇಟ್ಕೊಂಡು ನಾವು ಕೆಲಸ ಮಾಡಿದಾಗ, ನಾವು ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಿದಾಗ ನಮಗೆ ಹಣ, ಆಸ್ತಿ, ಐಶ್ವರ್ಯಗಳು ಆಟೋಮ್ಯಾಟಿಕ್ಕಾಗಿ ಅಟ್ರ್ಯಾಕ್ಟ್ ಆಗುತ್ತೆ. ಇದೆಲ್ಲ ವಿಶ್ವಶಕ್ತಿಗಳನ್ನು ಅಳವಡಿಸ್ಕೊಂಡು ನಮ್ಮ ಲೈಫಲ್ಲಿ ಯಾವಾಗ ನಾವು ಪೂರಕವಾದ ಕೆಲಸಗಳನ್ನು ಮಾಡ್ತೇವೋ ಆಗ ನಾವು ಅಂದುಕೊಂಡಿದ್ದನ್ನೆಲ್ಲ ಆಟೋಮ್ಯಾಟಿಕ್ಕಾಗಿ ಆರಾಮಾಗಿ ನಾವು ಪಡ್ಕೊಳ್ಳೋರಾಗ್ತೇವೆ. ಇದೆಲ್ಲವನ್ನು ನಾನು ವಿಶೇಷವಾದ ವರ್ಕ್ಶಾಪಲ್ಲಿ ಹೇಳ್ಕೊಡ್ತೇನೆ. ಥರ್ಡ್ ಪಾಯಿಂಟ್ ಈಸ್ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯು ಆಲ್ ಹ್ಯಾವ್ ಟು ಡೂ ದಿಸ್. ಓಕೆ.